ವೀಕ್ಷಕರೇ ನಮಸ್ಕಾರ. ಇದೀಗ ದೊಡ್ಡ ಮನೆ ಹಬ್ಬ ಒಂದು ರಿಯಾಲಿಟಿ ಶೋನ ಒಂದು ಪ್ರೋಮೋ ಕೂಡ ಅಪ್ಡೇಟ್ ಆಗಿದೆ. ಸೊ ನಿಮಗೆಲ್ಲ ಗೊತ್ತಿರ್ಬೋದು, ಬಿಗ್ ಬಾಸ್ ಮಾಜಿ ಸ್ಪರ್ಧಿಗಳು ಸೇರಿಕೊಂಡು ಮಾಡ್ತಾ ಇರುವಂತಹ ಈ ಒಂದು ದೊಡ್ಡ ಮನೆ ಹಬ್ಬದ ಫಂಕ್ಷನ್ನಲ್ಲಿ ಕೆಲವೊಂದಿಷ್ಟು ಟಾಸ್ಕ್ಗಳು ನಡೀತಾ ಇದ್ದಾವೆ ಅಂತಲೂ ಕೂಡ ಹೇಳ್ಬೋದು. ಇದೀಗ ನವ ಜೋಡಿಗಳಾಗಿ ಆಯ್ಕೆ ಆಗಿರುವಂತಹ ಬಿಗ್ ಬಾಸ್ ಮನೆಯಲ್ಲಿ 2 ಜೋಡಿಗಳಿಗೆ, ಅಂದರೆ ಇಲ್ಲಿ ಕಾವ್ಯ ಮತ್ತು ಗಿಲ್ಲಿ, ರಾಶಿಕಾ ಮತ್ತು ಸೂರಜ್, ಈ 2 ಜೋಡಿಗಳಿಗೆ ಈ ಒಂದು ಟಾಸ್ಕ್ನ ಆಡ್ತಾ ಇದ್ದಾರೆ. ಈ ಒಂದು ಟಾಸ್ಕ್ನಲ್ಲಿ ಕಾವ್ಯವರ ಮಾತಿಗೆ ಗಿಲ್ಲಿಯವರು ಫುಲ್ ಫಿದಾ ಆಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಇಲ್ಲಿ ಗಿಲ್ಲಿ ಮತ್ತು ಕಾವ್ಯವರು ಮಾಡಿರುವಂತಹ ಒಂದು ಹನಿಮೂನ್ ಪ್ಲ್ಯಾನ್ ಕೂಡ ರಿವೀಲ್ ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಬನ್ನಿ ಈ ಒಂದು ಪ್ರೋಮೋನ ರಿವ್ಯೂ ಮಾಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ಗೆ ಹೊಸ್ತಾ ಬಂದು ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಪಕ್ಕದ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಹೌದು ವೀಕ್ಷಕರೇ, ಇದೀಗ ದೊಡ್ಡ ಮನೆ ಹಬ್ಬ ರಿಯಾಲಿಟಿ ಶೋ ಅಲ್ಲಿ ಈ 2 ಜೋಡಿಗಳಿಗೆ ಒಂದು ಟಾಸ್ಕ್ ಕೂಡ ನಡೀತಾ ಇದೆ. ಈ ಒಂದು ಟಾಸ್ಕ್ ಯಾವ ರೀತಿಯಪ್ಪ ಅಂದರೆ, ಇವರ ಮಧ್ಯೆ ಯಾವ ರೀತಿ ಅಂಡರ್ಸ್ಟ್ಯಾಂಡಿಂಗ್ ಇದೆ ಮತ್ತು ಆ ಬಾಂಡಿಂಗ್ ಹೇಗಿದೆ ಅಂತ ಒಂದು ಚೆಕ್ ಮಾಡೋದು. ಸೊ ಇಲ್ಲಿ ಒಂದು ವಸ್ತುವಿನ ಒಂದು ಹೆಸರನ್ನ ಹೇಳಿರ್ತಾರೆ, ಬಟ್ ಅವರು ಡೈರೆಕ್ಟಾಗಿ ಹೇಳೋ ಹಾಗಿಲ್ಲ. ಸೊ ಯಾವುದೋ ಒಂದು ಕ್ಲೂ ಮುಖಾಂತರ ಅವರಿಗೆ ಆ ಒಂದು ವಸ್ತುವಿನ ಹೆಸರನ್ನ ಹೇಳಿಸ್ಬೇಕು. ಅದೇ ರೀತಿ ಮೊದಲನೇ ಬಾರಿಗೆ ಇಲ್ಲಿ ರಾಶಿಕಾ ಮತ್ತು ಸೂರಜ್ ಅವರು ಈ ಒಂದು ಟಾಸ್ಕ್ನ ಆಟ ಆಡ್ತಾ ಇದ್ದಾರೆ. ಈ ಒಂದು ಟಾಸ್ಕ್ನಲ್ಲಿ ಯಾವ ರೀತಿಯಪ್ಪ ಅಂದರೆ, ಒಂದು ಗೋಡೆ ಹಿಂದ್ಗಡೆ ಇಲ್ಲಿ ಸೂರಜ್ ಅವರು ನಿಂತ್ಕೊಂಡಿದ್ದಾರೆ. ಆ ಒಂದು ಪರದೆ ಕೆಳಗಡೆ ಬರೋವಷ್ಟರಲ್ಲಿ ಅವರ ಬಾಯಲ್ಲಿ ಆ ಒಂದು ಪದನ ಹೇಳಿಸ್ಬೇಕು, ಅಂದರೆ ಆ ವಸ್ತುವಿನ ಒಂದು ಪದನ ಹೇಳಿಸ್ಬೇಕು. ಆ ಪರದೆ ಕೆಳಗಡೆ ಯಾವಾಗ ಇಳಿಯುತ್ತೋ ಆವಾಗ ಅದು ಮುಗೀತು ಅಂತಲೂ ಕೂಡ ಹೇಳ್ಬೋದು. ಇಲ್ಲಿ ಮೊದಲನೇದು ಚಿಕನ್ ಬಿರಿಯಾನಿ ಅಂತ ಒಂದು ಪದನ ಕೊಟ್ಟಿರ್ತಾರೆ ಯಾರಿಗೆ, ಸೂರಜ್ ಅವ್ರಿಗೆ. ಹಾಗಾಗಿ ಇಲ್ಲಿ ಸೂರಜ್ ಅವರು ರಾಶಿಕಾ ಅವರಿಗೆ ಕೆಲವೊಂದಿಷ್ಟು ಕ್ವಶನ್ಸ್ಗಳನ್ನ ಕೇಳ್ತಾ ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ ಇರ್ತಾರೆ. ಅಂದರೆ ಇಲ್ಲಿ ಇಂಡೈರೆಕ್ಟಾಗಿ ಸೂರಜ್ ಅವರು ಹೇಳೋ ಹಾಗಿಲ್ಲ, ರಾಶಿಕಾ ಅವರು ಅದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಕು. ಸೊ ನಿಮಗೆ ಚಿಕನಲ್ಲಿ ತುಂಬ ಫೇವ್ರೇಟ್ ಯಾವುದು, ಆ ರೀತಿ ಕೇಳ್ತಾ ಒಂದೊಂದಾಗಿ ಆ ಪದನ ಇಲ್ಲಿ ರಾಶಿಕಾ ಅವರ ಬಾಯಲ್ಲಿ ಹೇಳಿಸ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಇನ್ನು ನಾವು ನೆಕ್ಸ್ಟ್ ಜೋಡಿ ನೋಡೋದಾದರೆ, ಇಲ್ಲಿ ಕಾವ್ಯ ಮತ್ತು ಗಿಲ್ಲಿಯವರು ಈ ಒಂದು ಟಾಸ್ಕ್ನ ಆಡ್ತಾ ಇದ್ದಾರೆ. ಇಲ್ಲಿ ಗಿಲ್ಲಿಯವರು ಪರದೆ ಹಿಂದ್ಗಡೆ ನಿಂತ್ಕೊಂಡಿದ್ದಾರೆ. ಸೊ ಇಲ್ಲಿ ಪದಗಳನ್ನ ಹೇಳೋದು ಕಾವ್ಯ ಅವರು. ಸೊ ಇಲ್ಲಿ ಗಿಲ್ಲಿಯವರು ಅವರಿಗೆ ಒಂದು ಕ್ಲೂಗಳನ್ನ ಕೊಡ್ತಾ ಹೋಗಬೇಕು, ಇಂಡೈರೆಕ್ಟಾಗಿ ಆ ಒಂದು ಪದನ ಹೇಳೋ ಹಾಗಿಲ್ಲ. ಸೊ ಇಲ್ಲಿ ಗಿಲ್ಲಿಯವರಿಗೆ ಕರಿಬೇ ಸೊಪ್ಪು ಅನ್ನೋ ಒಂದು ಪದನ ಕೊಟ್ಟಿರ್ತಾರೆ. ಸೊ ಹಾಗಾಗಿ ಇಲ್ಲಿ ಗಿಲ್ಲಿಯವರು ಏನು ಹೇಳ್ತಾ ಇದ್ದಾರೆ ಕಾವ್ಯ ಅವರಿಗೆ, ರಕ್ಷಿತಾ ಕರಿಬೇ ಸೊಪ್ಪು ಅವರಿಗೆ ಏನೆಲ್ಲ ಏನು ಹೇಳ್ತಾರೆ ಅಂತ ಕೇಳಿದಾಗ ಇಲ್ಲಿ ಕಾವ್ಯ ಅವರು ಕರಿಬೇ ಸೊಪ್ಪು ಅಂತ ಹೇಳ್ತಾರೆ ಅಂದಾಗ ಒಂದು ಪಾಯಿಂಟ್ ಅವರಿಗೆ ಬರುತ್ತೆ ಅಂತಲೂ ಕೂಡ ಹೇಳ್ಬೋದು. ಸೊ ಇಲ್ಲಿ ಗಿಲ್ಲಿಯವರಿಗೆ 2ನೇ ಪದ ಲವ್ ಅಂತ ಕೊಟ್ಟಿರ್ತಾರೆ. ಸೊ ಹಾಗಾಗಿ ಇಲ್ಲಿ ಗಿಲ್ಲಿಯವರು ಆ ಒಂದು ಪದನ ಎಕ್ಸ್ಪ್ಲೇನ್ ಮಾಡೋಕ್ಕೆ ತುಂಬ ಕಾತುರ ಇರ್ತಾರೆ. ಯಾಕಪ್ಪ ಅಂದರೆ ಇಲ್ಲಿ ಗಿಲ್ಲಿಯವರು ಕಾವ್ಯ ಅವರಿಗೆ ಇಂಡೈರೆಕ್ಟಾಗಿ ಹೇಳ್ತಾರೆ, ನಾ ಏನು ಮಾಡ್ತಾ ಇದ್ದೀನಿ ನಿನ್ನ ಅಂತ ಕೇಳಿದಾಗ ಇಲ್ಲಿ ನೀನು ನನ್ನ ಲವ್ ಮಾಡ್ತಾ ಇದೆಯಾ ಅನ್ನೋ ಒಂದು ಪದನ ಯೂಸ್ ಮಾಡ್ತಾರೆ. ಸೊ ಹಾಗಾಗಿ ಅವರಿಗೆ 2ನೇ ಪಾಯಿಂಟ್ ಸಿಗುತ್ತೆ. ಸೊ ಈ ಒಂದು ಪದನ ಕೇಳಿಕೊಂಡು ಅಲ್ಲಿರುವಂತಹ ಪ್ರೇಕ್ಷಕರು ಮತ್ತು ಫ್ಯಾನ್ಸ್ಗಳು ಮಾತ್ರ ಸಿಕ್ಕಾಪಟ್ಟೆ ಕೂಗಾಡಿದ್ದಾರೆ. ಅಷ್ಟೇ ಅಲ್ಲದೆ ಆ ವೇದಿಕೆ ಮೇಲೆ ಆ್ಯಂಕರ್ ಆಗಿರುವಂತಹ ವ್ಯಕ್ತಿನೂ ಕೂಡ ತುಂಬ ಖುಷಿ ಆಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಇಲ್ಲಿ ಗಿಲ್ಲಿಯವರ ಮಾತಿಗೆ ಇಲ್ಲಿ ಕಾವ್ಯ ಅವರು ಫಿದಾ ಆಗಿದ್ದಾರೆ, ಕಾವ್ಯವರ ಮಾತಿಗೆ ಗಿಲ್ಲಿ ಕೂಡ ಫಿದಾ ಆಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಈ ಒಂದು ಶೋಗೆ ತುಂಬ ಕಾತುರದಿಂದ ಕಾಯ್ತಾ ಇದ್ದಾರೆ. ಅದರಲ್ಲೂ ಕೂಡ ಗಿಲ್ಲಿ ಮತ್ತು ಕಾವ್ಯ ಅವ್ರನ್ನ ನೋಡೋಕೆ ಇದೇ ಶನಿವಾರ ಸಂಜೆ 6 ಗಂಟೆಗೆ ಈ ಶೋ ಕೂಡ ಪ್ರಸಾರವಾಗುತ್ತೆ ಅಂತಲೂ ಕೂಡ ಹೇಳ್ಬೋದು. ಈ ದೊಡ್ಡ ಮನೆ ಹಬ್ಬದಲ್ಲಿ ಎಲ್ಲ ಬಿಗ್ ಬಾಸ್ ಸ್ಪರ್ಧಿಗಳು ಸೇರ್ಕೊಂಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಲ್ಲಿ ನೆಕ್ಸ್ಟ್ ಪದನ ಕೊಟ್ಟಿರ್ತಾರೆ ಗಿಲ್ಲಿ ಅವರಿಗೆ. ಸೊ ಗಿಲ್ಲಿ ಅವ್ರು ಏನು ಹೇಳ್ತಾ ಇದ್ದಾರೆ ಕಾವ್ಯ ಅವರಿಗೆ, ನಾನು ನೀನು ಹೋಗೋಣ ಅಂತ ಅಂದ್ಕೊಂಡಿದ್ವಲ್ಲ, ಏನಂತ ಗೊತ್ತಾ ಅಂತ ಕೇಳಿದಾಗ ಎಲ್ಲಿಗೆ ಅಂತ ಕೇಳ್ತಾರೆ. ಅದೇ ಆ ಒಂದು ಪ್ಲೇಸ್ಗೆ ಅಂತಲೂ ಹೇಳ್ತಾರೆ. ಅಂಥ ಸಮಯದಲ್ಲಿ ಕಾವ್ಯ ಅವರು ಹನಿಮೂನ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಈ ಒಂದು ಪದದಿಂದ ಅಲ್ಲಿರುವಂಥ ಸ್ಪರ್ಧಿಗಳು ಫುಲ್ ಶಾಕ್ ಆಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅದರಲ್ಲಂತೂ ಗಿಲ್ಲಿಯವರು ಕರಗಿ ನೀರಾಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಕಾವ್ಯ ಅವರು ಕೂಡ ಫುಲ್ ನಾಚ್ಕೊತಾ ಇದ್ದಾರೆ. ಹೌದು ವೀಕ್ಷಕರೇ, ಈ ದೊಡ್ಡ ಮನೆ ಹಬ್ಬ ರಿಯಾಲಿಟಿ ಶೋನ ಯಾರು ಕೂಡ ಮಿಸ್ ಮಾಡ್ಕೊಳ್ಳೋಕೆ ಹೋಗಿ, ತುಂಬ ಚೆನ್ನಾಗಿದೆ ಅಂತಲೂ ಕೂಡ ಹೇಳ್ಬೋದು. ಇದೇ ವಾರ ಶನಿವಾರ ಮತ್ತು ಭಾನುವಾರ ಬರುವಂಥ ಚಾನ್ಸಸ್ ಇದೆ. ಏನು ಶನಿವಾರ 6 ಗಂಟೆಗೆ ಸ್ಟಾರ್ಟ್ ಆಗುತ್ತೆ, ಭಾನುವಾರ ಬರುತ್ತೆ ಅನ್ನೋದು ಗೊತ್ತಿಲ್ಲ, ಬಟ್ ಕನ್ಫರ್ಮ್ ಆಗಿ ಬರ್ಬೋದು. ಈ ಒಂದು ಶೋನ ಯಾರು ಕೂಡ ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ, ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ. ಅದರಲ್ಲೂ ಕೂಡ ಈಗ ಬಿಗ್ ಬಾಸ್ ಮನೆಯಲ್ಲಿ ಅತಿ ಹೆಚ್ಚು ಟ್ರೆಂಡ್ ಆಗಿರುವಂತಹ ಜೋಡಿಗಳು ರಾಶಿಕಾ ಮತ್ತು ಸೂರಜ್, ಗಿಲ್ಲಿ ಮತ್ತು ಕಾವ್ಯ ಅವರ ಈ ಇಬ್ಬರ ಮಧ್ಯೆ ಬಾಂಡಿಂಗ್ನ ಈಗ ಈ ಒಂದು ರಿಯಾಲಿಟಿ ಶೋಗಳಲ್ಲಿ ಒಂದು ಟಾಸ್ಕ್ಗಳನ್ನ ಕೊಟ್ಟು ಚೆಕ್ ಮಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ನಿಮ್ಮ ಪ್ರಕಾರ ಇವರಿಬ್ಬರ ಬಾಂಡಿಂಗ್ನಲ್ಲಿ ಯಾರ ಒಂದು ಜೋಡಿ ತುಂಬ ಚೆನ್ನಾಗಿ ಅನ್ನಿಸ್ತು, ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮುಖಾಂತರ ತಿಳಿಸಿ. ಅಂದರೆ ಇಲ್ಲಿ ಗಿಲ್ಲಿ ಮತ್ತು ಕಾವ್ಯ ಅವರ ಒಂದು ಬಾಂಡಿಂಗ್ ತುಂಬ ಚೆನ್ನಾಗಿ ಅನ್ನಿಸ್ತಾ, ಅಥವಾ ರಾಶಿಕಾ ಮತ್ತು ಸೂರಜ್ ಅವರ ಬಾಂಡಿಂಗ್ ತುಂಬ ಚೆನ್ನಾಗಿ ಅನ್ನಿಸ್ತಾ. ಸೊ ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ, ಇವತ್ತಿನ ಒಂದು ಅಪ್ಡೇಟ್ ಇಷ್ಟ ಆಗಿತ್ತು ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಮತ್ತೆ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಪ್ರೋಮೋ ಅಲ್ಲಿ ಅಂತ ಹೇಳ್ತಾ, ಬಾಯ್ ಫ್ರೆಂಡ್ಸ್.